ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ವಿಡಿಯೋದಲ್ಲಿ ಯಾರೋ ಬೇರೆಯವರು ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ. ಸೊ ಇವರು ನಮ್ಮ ಹಸ್ಬೆಂಡ್ ಅವ್ರ ಭಾವ. ಸೊ ಹಾಲಿಡೇಗೆ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವೆಲ್ಲ ನೋಡಿರ್ಬೋದು, ಪಾನಿಪುರಿ ಎಲ್ಲ ಮಾಡಿಕೊಂಡು ತಿಂದಿದ್ವಿ. ಸೊ ಇನ್ನು ಮನೆಗೆ ಈಗ ಹಾಲಿಡೇಗೆ ಇನ್ನೂ ಸ್ವಲ್ಪ ಜನ ಎಕ್ಸ್ಟ್ರಾ ಬಂದಿದ್ದರು. ಸೊ ನಾನು ರೆಸ್ಟ್ ಮಾಡ್ತಾಯಿದ್ದೀನಿ, ಅವರೆಲ್ಲ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಲೈಕ್ ಎಲ್ಲರೂ ಎಷ್ಟು ಜನ ಬಂದಿದ್ದರು, ಮನೆಗೆ ಏನೇನು ಮಾಡಿದ್ವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಹಸ್ಬೆಂಡ್ ಅವ್ರ ಭಾವ. ಸೊ ನಾನು ಇವ್ರನ್ನ ಅಂಕಲ್ ಅಂತಲೇ ಕರೆಯೋದು. ಸೊ ಇವರು ತುಂಬ ಟೀ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಟೀ ಮಾಡ್ತಾರೆ. ಅದಕ್ಕೆ ಇವತ್ತು ನಮಗೆಲ್ಲ ಟೀ ಮಾಡಿ ಟೈಮ್ ಆಯಿತು ಈವ್ನಿಂಗು ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಅದಕ್ಕೆ ಇವತ್ತು ಅವ್ರಿಗೇ ಬಿಟ್ಟಿದ್ದೀವಿ ಟೀ ಮಾಡೋಕ್ಕೆ. ಸೊ ತುಂಬ ಚೆನ್ನಾಗಿ ಒಳ್ಳೆ ಕುಕ್ ಅಂತಲೇ ಹೇಳ್ಬೋದು. ಅದಕ್ಕೆ ನನಗೆ ಶುಂಠಿ, ಏಲಕ್ಕಿ ಮತ್ತು ಬೆಲ್ಲ ಇದ್ದರೆ ನಾನು ಟೀ ಮಾಡೋದು ಅಂತ ಹೇಳ್ತಿದ್ರು. ಸೊ ಅದಕ್ಕೇನೆ ಅವ್ರಿಗೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಎಲ್ಲ ತಕ್ಕೊಟ್ಬಿಟ್ಟೆ. ಸೊ ಅವರೇ ಎಲ್ಲ ಟೀ ಎಲ್ಲ ಮಾಡ್ತಾಯಿದ್ದಾರೆ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಅವ್ರು ಮಾಡ್ತಿರೋ ರೆಸಿಪಿ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿರೋದು, ಅದು ಫಸ್ಟ್ ಟೀನೇ. ಸೊ ನೋಡಿ, ಮನೆಯೆಲ್ಲ ಫುಲ್ ಹೌಸ್ಫುಲ್ ಆಗಿದೆ. ಎಲ್ಲರೂ ಟೀಗೆ ವೇಟ್ ಮಾಡ್ತಾಯಿದ್ದಾರೆ. ಮಕ್ಕಳೆಲ್ಲ ಫುಲ್ ಗಲಾಟೆ ಮಾಡ್ಕೊಂಡು ಆಟಾಡ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡ್ ಸೌಂಡನ್ನ ನಾನು ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಸೌಂಡ್ ಕೇಳಿದ್ರೆ ವಿಡಿಯೋ ಏನು ನಾನು ಮಾತಾಡೋದೇ ನಿಮಗೆ ಕೇಳಿಸಲ್ಲ. ಯಾಕಂದರೆ ಅಷ್ಟು ಸೌಂಡ್ ಇತ್ತು ಮನೆಯಲ್ಲಿ. ಒಂಚೂರು ಸೌಂಡ್ ನಿಮಗೆ ಆಮೇಲೆ ಕೇಳಿಸ್ತೀನಿ ಯಾವ ಥರ ಇದೆ ಮನೇಲಿ ಅಂದ್ಬಿಟ್ಟು. ಸೊ ಫಸ್ಟ್ ಟೀ ಕುಡಿದ್ಬಿಟ್ಟು ಆಮೇಲೆ ನಾನು ನಿಮಗೆ ಆ ವಾಯ್ಸ್ನ ಕೇಳಿಸ್ತೀನಿ. ಸೊ ನೋಡಿ, ಅಂಕಲ್ ಫುಲ್ಲು ಕುಕ್ಕರಿ ಶೋನೇ ಓಪನ್ ಮಾಡಿದ್ದಾರೆ. ಲೈಕ್ ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ರೆ ಏನೇನು ಬೆನಿಫಿಟ್ಟು ಅಂತೆಲ್ಲ ಹೇಳ್ಕೊಂಡೇ ಮಾಡ್ತಿದ್ರು. ನಾನು ವಾಯ್ಸ್ ಮಾತ್ರ ಮ್ಯೂಟ್ ಮಾಡಿದ್ದೆ. ಸೊ ಟೀ ಇವಾಗ ರೆಡಿ ಆಗ್ತಿದೆ. ಟೇಸ್ಟ್ ಮಾಡಿಬಿಟ್ಟು ನಾನು ಮತ್ತೆ ನೆಕ್ಸ್ಟ್ ಈವ್ನಿಂಗ್ ಮೇಲೆ ಏನೇನು ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಎಷ್ಟು ಪುಣ್ಯ ಅಲ್ವಾ, ಮನೆಯಲ್ಲಿ ಇವರು ನಮ್ಮ ನಾದಿನಿ ಗಂಡನೇ ಅಲ್ವಾ. ಸೊ ಅಳಿಯಂದರು ಬಂದು ಟೀ ಮಾಡಿಕೊಡ್ತಾ ಇದ್ದಾರೆ. ನನಗೊಂದು ಹತ್ರ ನಗುನೂ ಬರ್ತಿತ್ತು, ಅಯ್ಯೋ ಏನು ಅನ್ಕೊತಾರೋ ಏನೋ, ಫಸ್ಟ್ ಟೈಮು ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ ಅಂತ ಅನ್ಕೊತಿದ್ದೆ. ಬಟ್ ಅಂಕಲ್ ತುಂಬ ಪ್ಲೇ ವೇಲೇ ಹೋಗ್ತಿದ್ರು, ಲೈಕ್ ತುಂಬ ಕಾಮಿಡಿಯಾಗಿ ನಿನ್ನೆ. ಸೊ ಅದಕ್ಕೆ ಪರವಾಗಿಲ್ಲ, ಅಂಕಲ್ ಏನೋ ಅಂದ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೇನೆ ಬಿಟ್ಬಿಟ್ಟೆ. ತುಂಬ ಫುಲ್ ಎಂಜಾಯ್ ಮಾಡ್ತಿದ್ವಿ ಹಾಲಿಡೇ ಟೈಮಲ್ಲಿ. ನಾನಂತೂ ಏನು ಕೆಲಸನೇ ಮಾಡ್ತಿರ್ಲಿಲ್ಲ ಹೇಳ್ಬೇಕಂದ್ರೆ, ಆರಾಮಾಗಿ ಕೂತ್ಕೋತಿದ್ದೆ, ಎಲ್ಲ ಬಂದಿರೋರೆ ಮಾಡ್ತಾಯಿದ್ರು. ಸೊ ನೋಡಿ, ಇವರು ನಮ್ಮ ಅತ್ತೆಯವ್ರ ತಂಗಿ ಟೀ ಹಾಕ್ತಿರೋದು, ಮತ್ತು ನಮ್ಮ ನಾದಿನಿಯವರು, ಅವ್ರ ಮಕ್ಕಳು, ಆಮೇಲೆ ನಮ್ಮ ಹಸ್ಬೆಂಡು ಚಿಕ್ಕಮ್ಮ ಅವ್ರ ಸೊಸೆ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಹೌಸ್ಫುಲ್ ಆಗಿತ್ತು. ಸೊ ಎಲ್ಲರೂ ಟೀ ಕುಡ್ದಾದ್ಮೇಲೆ ನೋಡಿ, ಮಕ್ಕಳು ಸಾಂಗ್ಗಳು ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಈ ಪುಟಾಣಿ ನೋಡಿ, ನೋಡೋಕ್ಕೆ ಇಷ್ಟಿದೆ ಸೌಂಡ್ ಹೈಟು, ಬಟ್ ಸೌಂಡ್ ಮಾತ್ರ ಸಖತ್ತು ಜಾಸ್ತಿ ಸೌಂಡು ಪುಟಾಣಿದು. ಸೊ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಫಿಶ್ ತಂದಿದ್ರು ನಮ್ಮ ಮನೆಯಲ್ಲಿ, ಅದಕ್ಕೆ ಎಲ್ಲ ಫಿಶ್ ತರಕ್ಕೆ ಹೋಗಿದ್ರು ಅಂದ್ಬಿಟ್ಟು ನಮ್ಮ ಮನೇಲೆಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ತಿದ್ರು, ಕೂತ್ಕೊಂಡು ಏನು ಮಾಡಬೇಕು ಅಂತ. ಸೊ ಅಷ್ಟರಲ್ಲಿ ಪುಟಾಣಿಗಳ ಡ್ಯಾನ್ಸು. ಸೊ ಕೇಳಿಸ್ಕೊಂಡ್ರಲ್ಲ ಸೌಂಡ್ ಯಾವ ಥರ ಇದೆ ಅಂದ್ಬಿಟ್ಟು, ಅದಕ್ಕೆ ನಾನು ಆಡಿಯೋನ ಮ್ಯೂಟ್ ಮಾಡಿದ್ದೆ. ಈ ಮಕ್ಕಳೆಲ್ಲ ಇನ್ನೇನು ಡ್ಯಾನ್ಸ್ ಎಲ್ಲ ಆಡಿಕೊಂಡು ಹಿಂಗೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ಫುಲ್ಲು ಟೀ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ನಮ್ಮ ಹಸ್ಬೆಂಡೆಲ್ಲ ಮಕ್ಕಳೆಲ್ಲ ಹಂಗೆ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಮಾತಾಡಿಕೊಂಡು. ಮತ್ತು ನೆಕ್ಸ್ಟ್ ಡೇಗೆ ಏನು ಅಡುಗೆ ಮಾಡಬೇಕು ಅಂತೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತಿದ್ವಿ. ಬಿಕಾಸ್ ನೆಕ್ಸ್ಟ್ ಡೇ ಅದಿತಿಗೆ ಮಾರ್ನಿಂಗ್ಗೆ ಸ್ಕೂಲ್ ಇದೆ ಅಂತ ನಿಮಗೂ ಗೊತ್ತಿದೆ. ಸೊ ಮಾರ್ನಿಂಗ್ ನಾನು 5 o'clock ಎದ್ದೆಲ್ಲ ರೆಡಿ ಆಗಲ್ಲ ಅಂದ್ಬಿಟ್ಟು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಫಿಶ್ ತಂದಿದ್ರು ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡ್ತಿದ್ರು. ನಾನು ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಇದೆ ಅಲ್ವಾ. ಸೊ ಅದಕ್ಕೆ ನಾನು ಮಸಾಲೆ ಮಾತ್ರನೇ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು, ನಾನು ಫಿಶ್ ಫ್ರೈ ಮಸಾಲ ಯಾವ ಥರ ಮಾಡ್ತೀವಿ, ತವಾ ಫ್ರೈ ಅಂದ್ಬಿಟ್ಟು. ಸೊ ಯಾರಿನ್ನ ವೀಡಿಯೋ ನೋಡಿ ಟ್ರೈ ಮಾಡಿ ನೀವು ಕೂಡ. ಸೊ ಫಿಶ್ ಎಲ್ಲ ಫ್ರೈ ಆದಮೇಲೆ ಎಲ್ಲರೂ ಕೂತ್ಕೊಂಡು ಟೇಸ್ಟ್ ಮಾಡ್ತಿದ್ರು, ತುಂಬ ಚೆನ್ನಾಗಿದೆ ಫಿಶ್ಶು ಅಂಥೇಳಿ ಎಲ್ಲ ಫುಲ್ ಬ್ಯಾಟಿಂಗ್
ಮಾಡ್ತಿದ್ದಾರೆ. ಸೊ ಗೊತ್ತಿರುತ್ತೆ ನಿಮಗೆ ಫಿಶ್ ಮಾಡಿದ್ಮೇಲೆ ಕಿಚನ್ ಎಲ್ಲ ಎಷ್ಟು ಗಲೀಜಾಗಿರುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳಬೇಕು ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ಕಿಚನ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಕ್ಕೆ ಹೋಗ್ತಾ ಇದ್ದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಜಸ್ಟ್ ಬರೀ ಇವತ್ತೆಲ್ಲ ತಿಂದಿದ್ದು ಮಾತಾಡಿದ್ದೆ. ಥ್ಯಾಂಕ್ ಯು.